ನಮಸ್ಕಾರ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ನಾನು ರೇಷ್ಮಾ. ಮೊದಲಿಗೆ ಹೆಡ್ಲೈನ್. ಗಾಯಾಳು ಮಂಗಗೆ ಚಿಕಿತ್ಸೆ ನೀಡಲು ಮುಂದಾದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು. ಕೊನೆಗೂ ಮೃತಪಟ್ಟ ಮಂಗ. ಚಿಕ್ಕೋಡಿಯಿಂದ ಕೊಲ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಮಂಗವೊಂದು ತೀವ್ರವಾಗಿ ಗಾಯಗೊಂಡು ಒದ್ದಾಡುತ್ತಿದ್ದ ಸಂದರ್ಭದಲ್ಲಿ ಅದನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಲು ಮುಂದಾಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು ಮಾನವೀಯತೆ ಮೆರೆದಿರುವ ಘಟನೆ ಚಿಕ್ಕೋಡಿಯ ಹಂಡ್ಯಾನವಾಡಿ ಬಳಿ ನಡೆದಿದೆ. ಹಂಡ್ಯಾನವಾಡಿ ಗ್ರಾಮದ ಬಳಿ 3 ಮಂಗಗಳು ರಸ್ತೆಯನ್ನ ದಾಟಲು ಯತ್ನಿಸುತ್ತಿದ್ವು. ಈ ಸಂದರ್ಭದಲ್ಲಿ ಒಂದು ಮಂಗ ರಸ್ತೆ ದಾಟುವಲ್ಲಿ ಯಶಸ್ವಿಯಾಗಿದೆ. ಇನ್ನುಳಿದ 2 ಮಂಗಗಳಲ್ಲಿ ಒಂದು ಮರಿ ಮಂಗ ಹಾಗೂ ಅದರ ತಾಯಿ ಕಾರಿಗೆ ಡಿಕ್ಕಿಯಾಗಿವೆ. ಈ ಸಂದರ್ಭದಲ್ಲಿ ಮರಿಮಂಗ ಸ್ಥಳದಲ್ಲೇ ಮೃತಪಟ್ಟಿದ್ದು, ಅದನ್ನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು ಸ್ಥಳೀಯ ರೈತರಿಗೆ ನೀಡಿ ಅಂತ್ಯಕ್ರಿಯೆ ಮಾಡುವಂತೆ ಮನವಿ ಮಾಡಿ ಬಳಿಕ ತಾಯಿ ಮಂಗವನ್ನ ಆಸ್ಪತ್ರೆಗೆ ತಮ್ಮ ವಾಹನದಲ್ಲಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಆದರೆ ತಾಯಿ ಮಂಗ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದೆ. ಇನ್ನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ವೇಳೆ ಕಾರ್ ಚಾಲಕ ರಾಹುಲ್ ಪಾಟೀಲ್, ಅಭಿಷೇಕ್ ಗಾಡಿಕರ್, ಅಜಿತ್ ವಾಗಾಯಿ ಕೈ ಜೋಡಿಸಿರುವುದು ಇವರು ಕೂಡ ಜನತೆಯ ಹಾಗೂ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವತ್ತು ಏನು ನಾವು ಚಿಕ್ಕೋಡಿಯಿಂದ ಕೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಚಿಕ್ಕೋಡಿಯಿಂದ ಮುಂದೆ ಹಂಡ್ಯಾನವಾಡಿ ಒಂದು ಮುಂದಕ್ಕೆ 1 ಕಿಲೋಮೀಟರ್ ಮುಂದೆ ನಾವು ಬರಬೇಕಾದ್ರೆ ನಿಪ್ಪಾಣಿ ರೋಡಲ್ಲಿ ನಿಪ್ಪಾಣಿಯಿಂದ ಬರ್ತಕ್ಕಂಥ ಒಂದು ಸ್ವಿಫ್ಟ್ ಕಾರ್ದವನು 3 ಮಂಗಗಳು ದಾಟುವಾಗ ಅದರಲ್ಲಿ ತಾಯಿ ಮತ್ತು ಮಗು 2 ಮಂಗಗಳು ಡೆತ್ ಆಗಿವೆ. ಅದರಲ್ಲಿ ತಾಯಿಯನ್ನ ನಾವು ಬದುಕಿಸಲಿಕ್ಕೆ ನಮ್ಮ ಚಿಕ್ಕೋಡಿಯ ಪಶು ವೈದ್ಯಾಧಿಕಾರಿಗಳಿಗೆ ಮಾತನಾಡಿ ಅದನ್ನ ನಮ್ಮ ಕಾರಲ್ಲಿ ತಗೊಂಡು ಹೋಗಿ ಅದನ್ನ ಟ್ರೀಟ್ಮೆಂಟ್ಗಾಗಿ ನಾವು ಒಂದು ಕೊಟ್ಟುವಿ. ಆದ್ರೂ ಅದರ ಒಂದು ಟೈಮಿಂಗ್ ಆಗಿ ಒಂದು ಒಳಗಡೆ ಏನು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಅದು ಸ್ಥಳದಲ್ಲೇ ಅಲ್ಲೇ ನಮ್ಮ ಹಾಸ್ಪಿಟಲಲ್ಲೇ ಒಂದು ಜೀವವನ್ನ ಬಿಡ್ತಕ್ಕಂಥ ಒಂದು ಕೆಲಸ ಆಗೈತಿ. ದಯವಿಟ್ಟು ಯಾರೇ ವಾಹನದವರಾಗ್ಲಿ ಒಂದು ಪ್ರಾಣಿಗಳಾಗಲಿ ಯಾರೇ ಒಂದು ದಾಟುವಾಗ ಸ್ವಲ್ಪ ಎಚ್ಚರದಿಂದ ಗಾಡಿಯನ್ನು ಓಡಿಸಿ ಅಂತಂದ ಹೇಳಕ್ ಒಂದು ಇಷ್ಟಪಡ್ತೇನೆ ಈ ಮಾಧ್ಯಮದ ಮುಖಾಂತರ. ಜೈ ಶ್ರೀರಾಮ್. ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ 7.